ಪಾಪ ಅತ್ತೆ ನನಗೆ ತಟ್ಟಿ ಮಲಗಿಸ್ತಿದ್ರು, ಕಾಲ್ಗೆಲ್ಲ ಮಸಾಜ್ ಮಾಡಿದ್ರು. ಪಾಪ ಅತ್ತೆ ನಿದ್ದೆನೇ ಮಾಡಿಲ್ಲ. ಏನು ನಿಮ್ಮ ಮಾವ ಮಲಗ್ಬಿಟ್ಟಿದ್ರಾ? ಇಲ್ಲ ಅಮ್ಮ, ಮಾವ ನನಗೆ ಹೊಟ್ಟೆ ಹಸುವಾದಾಗೆಲ್ಲ ಬಿಸಿ ಬಿಸಿ ಇಡ್ಲಿ, ಹಾಲು, ಬಿಸ್ಕೆಟು ಎಲ್ಲ ತಂದು ಕೊಡ್ತಿದ್ರು. ಅದನ್ನ ಅತ್ತೆ ತಿನ್ನಿಸ್ತಿದ್ರು. ಅತ್ತೆ ಮಾವ ಅಕ್ಕಪಕ್ಕ ಕೂತ್ಕೊಂಡು ನೋಡ್ಕೋತಾ ಇದ್ರು. ಹಾಲು, ಬಿಸ್ಕೆಟ್ಟು, ಇಡ್ಲಿನ ಕ್ಯಾಂಟೀನ್ದೆಲ್ಲ ತಿನ್ಬಾರ್ದು ಅಂತ ಗೊತ್ತಾಗಲ್ವೇನೆ? ಅಲ್ಲಿ ಸಾವಿರಾರು ಜನ ಪೇಷಂಟ್ಸ್ ಇರ್ತಾರೆ. ಯಾರ್ಯಾರಿಗೆ ಏನೇನು ರೋಗ ಇರುತ್ತೋ ಏನೋ, ಆ ಕ್ಯಾಂಟೀನಿಂದ ತರಬಾರ್ದು ಅಂತ ಅವ್ರಿಗೂ ಗೊತ್ತಾಗಲ್ಲ. ಕರ್ಮ. ಯಾರಿಗೇನು ಗೊತ್ತಾಗುತ್ತೋ ಬಿಡುತ್ತೋ, ನಿನಗಂತೂ ಎಲ್ಲದರಲ್ಲೂ ತಪ್ಪು ಹುಡುಕೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನಾನೇನಪ್ಪ ತಪ್ಪು ಹೇಳ್ದೆ? ಅವ್ನು ಮಾಡಿರೋದನ್ನೇ ಹೇಳ್ತಿರೋದು. ಇಲ್ಲ ಅಮ್ಮ, ಕ್ಯಾಂಟೀನಲ್ಲಿ ತಿಂಡಿ ಸರಿ ಹೋಗಲ್ಲ ಅಂತ ಅತ್ತೆ ಮಾವನಿಗೆ ಪಕ್ಕದ ಹೋಟೆಲಿಂದ ತಿಂಡಿ ತಗೊಂಬನ್ನಿ ಅಂತ ಹೇಳಿದ್ರು. ಮಾವನು ಅದನ್ನೆಲ್ಲ ಪಕ್ಕದ ಹೋಟೆಲಿಂದನೇ ತಗೊಂಬಂದಿರೋದು. ಮಹಾಲಕ್ಷ್ಮಿ ಕಡೆ ಅವಳು ಯಾರಿಗೆ ಯಾವ ಸಂದರ್ಭದಲ್ಲಿ ಎಲ್ಲಿಂದ ಏನು ತಂದು ಕೊಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಸಾಕು ಸುಮ್ಮನಿರಪ್ಪ. ಯಾರು ಮಾಡದೇ ಇರೋದನ್ನ ಮಾಡಿಲ್ಲ ನಿನ್ ಸೊಸೆ. ಸುಮ್ಮನೆ ಎಲ್ಲದಕ್ಕೂ ಅವಳನ್ನ ವಹಿಸ್ಕೊಂಡು ಬರ್ಬೇಡ ನೀನು. ಹೊಗಳೋ ಅಂತ ಕೆಲಸ ಮಾಡಿದಾಗ ಹೊಗಳಲೇಬೇಕಾಗುತ್ತೆ. ನಿನ್ನೆ ಏನಾದರೂ ಅವಳು ಇಲ್ಲ ಅಂದಿದ್ದರೆ ಹರಿ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಇಡೀ ರಾತ್ರಿ ತಾಯಿ ಸ್ಥಾನದಲ್ಲಿ ನಿಂತು ಆ ಮಗುನ ಆರೈಕೆ ಮಾಡಿದಾಳೆ. ಅದಕ್ಕೆ ನೀನು ಋಣಿಯಾಗಿರ್ಬೇಕು. ಅಪ್ಪ, ತ್ರಿಪುರ, ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೃತಜ್ಞತೆ ಇಟ್ಕೊಳ್ಳೋ ಗುಣನ ಇನ್ಮೇಲೆ ಸ್ವಲ್ಪ ಬೆಳೆಸ್ಕೊ. ಅವಳಲ್ಲೇ ಇನ್ನೂ ಎದ್ದಿಲ್ವಾ? ಇಲ್ಲ ಅಮ್ಮ, ಇನ್ನ ಜ್ವರ ಬಿಟ್ಟಿಲ್ಲ ಅನ್ಸುತ್ತೆ. ಮಲ್ಕೊಳ್ಳಿ ಅಂತ ನಾನೇ ಬೆಡ್ಶೀಟ್ ಹೊಚ್ಬಿಟ್ಟು ಬಂದೆ. ಹೌದಾ? ರಾತ್ರಿ ಮೈಯೆಲ್ಲ ಬೆವರಿತ್ತಲ್ಲ, ಜ್ವರ ಬಿಟ್ಟಿದೆ ಅನ್ಕೊಂಡಿದ್ದೆ. ತುಂಬ ಶೆಕೆ ಆಯಿತು, ಅದಕ್ಕೆ ಹೊರಗಡೆ ಗಾಳಿಗೆ ಅಂತ ಬಂದೆ. ಓ, ಬಹುಶಃ ರಾತ್ರಿ ಹೊರಗಡೆ ಅವಳು ಓಡಾಡ್ತಿದ್ಲಲ್ಲ, ಆ ಥಂಡಿಗೆ ಮತ್ತೆ ಜ್ವರ ಜಾಸ್ತಿ ಆಗಿದೆ ಅನ್ಸತ್ತೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅವಳಿಗೆ. ರಾತ್ರಿ ಎಲ್ಲ ಎಚ್ಚರ ಇದ್ಲಾ? ಯೂಶ್ವಲಿ ಒಂದ್ಸಲ ಮಲ್ಕೊಂಡ್ರೆ ಅವಳು ಎದೊಳದೆ ಬೆಳಿಗ್ಗೆ ಅಲ್ವಾ? ಅಂಥದ್ರಲ್ಲಿ ರಾತ್ರಿ ಎಲ್ಲ ಎಚ್ಚರ ಇದ್ಲು ಅಂದರೆ ಏನಿರ್ಬೋದು? ಪಕ್ಕ ಅವಳ ತಲೆಯಲ್ಲಿ ಏನೋ ಓಡ್ತದೆ. ಅದಕ್ಕೆ ಅವಳು ಇಷ್ಟು ಅಪ್ಸೆಟ್ ಆಗಿದ್ದಾಳೆ. ಕೋಕಿಲ, ಇದ್ಯಾಕೆ ಇಷ್ಟೊಂದು ಭಯ ಬೀಳ್ತಿದ್ಯಾ? ಏನಾಯ್ತು? ಜ್ವರ ಬಿಡ್ತಾ? ಈಗ ಕಮ್ಮಿ ಆಗಿದೆ. ಸರಿ, ಮತ್ತ್ಯಾಕೆ ಡಲ್ ಆಗಿದ್ಯಾ ನೀನು? ಏನಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ. ಏನು ಆರಾಮಾಗಿದ್ಯಾ? ನೀನು ಮೊನ್ನೆ ಆಫೀಸಿಂದ ಬಂದಾಗಿಂದ ನೋಡ್ತಾನೇ ಇದ್ದೀನಿ. ಏನು ನೋಡಿದ್ರೆ ಬೆಚ್ಚ ಬೀಳ್ತೀಯಾ, ಭಯ ಪಡ್ತೀಯಾ? ಅದೇನು ಅಂತ ನನ್ನ ಹತ್ರ ಹೇಳ್ಕೊಬಾರ್ದಾ? ಇಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಹಾಗಂತ ಹೇಳ್ತಿದ್ಯಾ ಅಷ್ಟೇ. ಆದರೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನು ಸರಿಗಿಲ್ಲ ಅಂತ. ಯಾವುದಕ್ಕೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಬರೋಣ ಬಾ. ಅಯ್ಯೋ ಅಮ್ಮ, ನಂಗೆ ಅದೆಲ್ಲ ಏನೂ ಬೇಡ. ಇವತ್ತು ನಂಗೆ ಆಫೀಸ್ಗೆ ಹೋಗ್ಬೇಕು. ನಾನು ಫ್ರೆಶ್ ಅಪ್ ಆಗ್ತೇನೆ. ಗಂಡನ್ನ ತಳ್ತಿದ್ಯಾ? ಗಂಡಸರು ಕಾನೂನು ಪ್ರಕಾರ ಇದೆ ಎಂತ ದೊಡ್ಡ ಅಪರಾಧ ಗೊತ್ತಾ? ಹೆಂಡತಿನ ಮಿರರ್ ಮುಂದೆ ನಿಲ್ಲಕ್ ಬಿಡದೆ ಇರೋದು ಹೆಂಗಸರು ಕಾನೂನು ಪ್ರಕಾರನೂ ಅಷ್ಟೇ ದೊಡ್ಡ ಅಪರಾಧ. ಅದ್ ಗೊತ್ತಾ ನಿಮ್ಗೆ?
ವಿಕ್ಟಿಮ್ನ ಬೆದರಿಸೋ ಕೆಲಸ ನಡೀತಾ ಇದೆ ಇಲ್ಲಿ. ಇನ್ನಾಗಲ್ಲ, ಇದಕ್ಕೆ ಶಿಕ್ಷೆ ಆಗ್ಲೇಬೇಕು. ಇವಾಗಲೇ 2 ಮುತ್ತು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಕೋರ್ಟ್ ಮೆಟ್ಲಕ್ಬೇಕಾಗತ್ತೆ. ಅಯ್ಯೋ ಕೋಟಾ? ಇಲ್ಲಪ್ಪ, ನನಗ್ ಭಯ ಆಗುತ್ತೆ. ಅದಕ್ಕಿಂತ ಶಿಕ್ಷೆನೇ ವಾಸಿ. ಎಲ್ಲಿ? ಅಮ್ಮ, ಮೋಸ ಇದು. ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ಲೇಟ್ ಆಗ್ತಿದೆ, ಬನ್ನಿ. ಇನ್ನೂ ಸಿರಿನ ಡ್ರಾಪ್ ಮಾಡಿ ಹೋಗ್ಬೇಕು. ಬನ್ನಿ. ಆದ್ರೂ ಮಹಾಲಕ್ಷ್ಮಿ, ಸಿರಿನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ಥ್ಯಾಂಕ್ಸ್. ಇದು ನಿಮಗೆ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ? ಸಿರಿ ನಾನು ಒಬ್ಳೆ ನೋಡ್ಕೊಂಡ, ಜೊತೆಗೆ ನೀವು ಇದ್ರಿ ತಾನೆ. ಇಷ್ಟಕ್ಕೂ ಸಿರಿನೂ ನನಗೆ ಮಗಳಿದ್ದ ಹಾಗೇನೆ. ಆದ್ರೂ ಎಲ್ಲರೂ ಹಿಂಗಿರಲ್ವಲ್ಲ. ನನ್ನ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಜೊತೆ ನಿಂತಿದ್ದೆ.